ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದ ವೆಂಕಟೇಶ ತಾತ ಸ್ವಾಮೀಜಿಗೆ ಸಂಬಂಧಿಸಿದಂತೆ ಕಳೆದ 2-3 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅನೈತಿಕ ಸಂಬಂಧದ ಆರೋಪದ ವಿಡಿಯೋಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಸ್ವತಃ ಸ್ವಾಮೀಜಿ ಅವರೇ ಸ್ಪಷ್ಟಪಡಿಸಿದರು. ಮಠದಲ್ಲಿ ಮಾತನಾಡಿದ ಅವರು, ಇದು ಅನೈತಿಕ ಸಂಬಂಧದ ವಿಚಾರವಲ್ಲ, ತಮ್ಮ ಸಂಬಂಧಿಕರ ನಡುವಿನ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಗಲಾಟೆಯಾಗಿದ್ದು ಅದನ್ನು ಉದ್ದೇಶಪೂರ್ವಕವಾಗಿ ಬೇರೆ ರೀತಿಯಲ್ಲಿ ತಿರುಚಿ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಮಠದ ಜವಾಬ್ದಾರಿ ವಹಿಸಿಕೊಂಡ ದಿನದಿಂದ ಸಾವಿರಾರು ಮಹಿಳೆಯರನ್ನು ಸಹೋದರಿಯರಂತೆ ಗೌರವಿಸಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದ್ದು ನೂರಾರು ವಿದ್ಯಾರ್ಥಿಗಳು ಹಾಗೂ ಬಡ ಮಕ್ಕಳಿಗೆ ನೆರವು ನೀಡಿರುವುದಾಗಿ ತಿಳಿಸಿದರು. ತಮ್ಮ ಸಾಮಾಜಿಕ ಗೌರವವನ್ನು ಸಹಿಸದ ಕೆಲವರು ಇಲ್ಲಸಲ್ಲದ ಕಥೆಗಳನ್ನು ಸೃಷ್ಟಿಸಿ ತಮ್ಮ ಮೇಲೆ ಹಲ್ಲೆ ನಡೆಸಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಈ ವಿಚಾರವನ್ನು ಮಠದ ಭಕ್ತರೊಂದಿಗೆ ಚರ್ಚಿಸಿ ತಮ್ಮ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಹಾಗೂ ಮಾನನಷ್ಟ ಮೊಕದ್ದಮೆ ದಾಖಲಿಸುವ ಕುರಿತು ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದರು. ಈ ವೇಳೆ ಮಠದ ಭಕ್ತರು, ಸಾರ್ವಜನಿಕರು ಹಾಗೂ ಸ್ವಾಮೀಜಿಯವರ ಅಭಿಮಾನಿಗಳು ಇದ್ದರು. ಅವರಿಗೆ ದುಡ್ಡು ಪ್ರೆಷರ್ ಇದೆ, ಅವರು ಆಸ್ತಿ ಮಾರ್ಬೇಕಂತ ಅವರು ಇದ್ದಾರೆ. ಆದ್ರೆ ನಮ್ದು ಆಸ್ತಿ ಎಲ್ಲ ಒಂದೇ ಸರಿ ಆಗ್ಬಿಡ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಈ ಮನೆ ಮಾಡ್ಕೊಡ್ಬೇಕು, ಮನೆ ಮಾಡಿಕೊಟ್ರೆ ನಾನು ಹೊಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ತೋಟ ಒಂದು 3 ಎಕರೆ ಒಂದು ತೋಟ ಇದೆ, ಅದು ನಮ್ಮ ಅಮ್ಮನ ಹೆಸರಲ್ಲಿದೆ. ಅದು ಬಿಡು ಎಲ್ಲ ಒಂದೇ ಸರಿ ಆಗ್ಬಿಡ್ಲಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಈ ವಿಚಾರನ ಕಿಡಿಗೇಡಿಗಳು 1ಕ್ಕೆ 10 ಜೋಡಿಸಿ, ಇದು 1ನೇ ತಾರೀಕು ಜರುಗಿರೋ ವಿಚಾರ. ಇದು 1ನೇ ತಾರೀಕು ಜರುಗಿರೋ ವಿಚಾರ. ಆಗಸ್ಟ್ 15 ಆದ್ರೂ ನಾವು ಒಬ್ಬರ ಮೇಲೆ ಒಬ್ಬ ಕಂಪ್ಲೇಂಟ್ ಕೊಟ್ಕೊಂಡಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಫ್ಯಾಮಿಲಿ ಇದಲ್ಲ, ಫ್ಯಾಮಿಲಿ. ಈಗ ಅವರು ನಾಳೆ ಅವರು ದೊಡ್ಡವರು ಇದ್ರೆ ನಮ್ಮನೇನು ಸುಮ್ತೇನು ಏನು ಕಡಿಮೆ ಆಗಲ್ಲ. ಸುಮ್ಮನೆ ಇಲ್ಲದ್ದು ಸಲ್ಲದ್ದು ಅಕ್ರಮ ಸಂಬಂಧ, ಆ ಸಂಬಂಧ, ಈ ಸಂಬಂಧ ಅಂತಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರಾದರೂ ಪ್ರೂವ್ ಮಾಡಿದರೆ ನಾವು ಅದಕ್ಕೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸುದ್ದಿ ಆಗ್ತಿದೆ ಟಿವಿಯಲ್ಲೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಏನಿಲ್ಲ, ನಮ್ಮ ಅಣ್ಣ ತಮ್ಮಂದಿರದು ಆಸ್ತಿ ವ್ಯವಹಾರ ಇತ್ತು. ಅವರು ಆಸ್ತಿ ವ್ಯವಹಾರ ಇರೋದ್ರಿಂದ ನಾವು ಆಸ್ತಿ ಮಾಡಿಸ್ಕೊಟ್ಟಿಲ್ಲ. ಮಾಡಿಸ್ಕೊಡ್ತಿದ್ಕ ಅವರು ನಮ್ಮ ಫ್ಯಾಮಿಲಿ ಅವರು ಬಂದು ನನ್ನ ಎತ್ತಕೊಂಡು ಹೋಗಿ ಟೋಲ್ ಗೇಟ್ ಹತ್ರ ಎತ್ತಕೊಂಡು ಹೋಗಿ ನನ್ನ ಸೈನ್ ಮಾಡಂತ ಬಲವಂತ ಮಾಡಿ ನನ್ನ 1 ತಾಸು 2 ತಾಸು ಕಾರ್ನಲ್ಲಿ ಇಟ್ಕೊಂಡು ಆಮೇಲೆ ನನ್ನ ಬಿಟ್ಬಿಟ್ಟು. ಏನು ಈಗ ಸ್ವಾಮಿ, ಈಗ ಬೇರೆ ಚಾನಲ್ಗಳೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಚಾನಲ್ನಲ್ಲಿ ಸುದ್ದಿ ಬರ್ತಿದ್ದಾವೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಯಾರ ಕಿಡಿಗೇಡಿಗಳು ಈ ಥರ ಮಾಡಿದ್ದಾರೆ, ಯಾರು ಅಕ್ರಮ ಸಂಬಂಧ ಅಂತ ಹೇಳ್ತಿದಾರಲ್ಲ ಅವ್ರನ್ನ ಪ್ರೂಫ್ ಮಾಡಲಿ, ನಾವು ಫೇಸ್ ಮಾಡ್ತೀವಿ. ಎಲ್ಲಿಂದ ನಿಮ್ಮನ್ನ ಎತ್ತಕೊಂಡು ಹೋಗಿದ್ದು ಸ್ವಾಮಿ? ಸರ್, ಇಲ್ಲಿ ಸೋಮಕೇರಿ ಅಂತ ಗ್ರಾಮ ಇದೆ. ಸೋಮಕೇರಿ ತಲ್ಲಿ ಆಂಜನೇಯ ಸ್ವಾಮಿ ಮಠ ಕಟ್ಟಿದ್ದೀನಿ. ಸಾಯಂಕಾಲ 6:40 ಟೈಮು. 6:40 ಟೈಮ್ದಲ್ಲಿ ಫಸ್ಟಿಗೆ 2 ಬಂದರು, ಆಮೇಲೆ 10 ಜನ ಬಂದರು. 10 ಜನ ಅವ್ರ ಫ್ಯಾಮಿಲಿನೇ. ಅವರೆಲ್ಲ ಯಾರು, ನಿಮ್ಮ ಸಂಬಂಧಿಕರ ಅಥವಾ ಹೊರಗಿನವರ? ಸಂಬಂಧಿಕರೇ ಬಂದು ನನ್ನ ಎತ್ತಕೊಂಡು ಹೋದರು. ಹೊಡೆಯೋದು ಕೂಡ ಹೊಡೆದ್ರು. ಅದರ ದೊಡ್ಡವರು ಹೊಡಿಲಿ ಬಿಡು ಅಂತ ನಾನು ಹೊಡಿಸ್ಕೊಂಡು ನಿನ್ನ ಎತ್ತಕೊಂಡು ಹೋಗ್ತೀವಿ ಅಂತಂದು ಎತ್ತಕೊಂಡು ಹೋಗಿ ನಿಮ್ಮನ್ನ ಹೆಂಗನ್ನ ಮಾಡಿ ಬಲವಂತವಾಗಿ ಸೈನ್ ಮಾಡಿಸ್ಬೇಕಂತಂದು ಪ್ರಯತ್ನ ಮಾಡಿದರು. ಆದರೆ ನಾನು ಸೈನ್ ಮಾಡಲಿಲ್ಲ. ಆಮೇಲೆ ಅವರು ಈ ವಿಡಿಯೋ ಬಗ್ಗೆ ನಾವು ಸ್ವಾಮಿಯವರು, ತಾತನವರು SC ST ಕೀಳು ಮೇಲೆ ಎಂಬ ಜಾತಿ ಭೇದ ಭಾವನೆ ಇಲ್ಲ. ಆದ್ರೂ ತಾತನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಯಾರ ಕಿಡಿಗೇಡಿಗಳು ಮಾಡಿರುವಂಥ ವಿಚಾರ ಇದೆ. ಇದು ಅಕ್ರಮ ಸಂಬಂಧ ಅಂತೇಳಿ ಕೆಲವು ಚಾನಲ್ಗಳಲ್ಲೆಲ್ಲ ನ್ಯೂಸ್ ಆಗಿದೆ. ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಅದು ಭಾಳ ಸುಳ್ಳು. ಅದು ಅಕ್ರಮ ಸಂಬಂಧ ಅಲ್ಲ, ಅವರು ಫ್ಯಾಮಿಲಿ ಮ್ಯಾಟ್ರ್. ಅವ್ರ ಅಣ್ಣ ತಮ್ಮ ಏನೋ ಆಸ್ತಿ ವಿಚಾರದಲ್ಲಿ ಏನು ಜಗಳ ಆಡ್ಕೊಂಡಿರ್ಬೋದು, ಅಷ್ಟು ಮಾತ್ರ ಬಿಟ್ಟು ಯಾವುದು ಇಂಥ
ಸಾವಿರಾರು ಜನಗಳಿಗೆ ಉಡಕ್ಕೆ ಹಾಕೋಂಥ ಕಾರ್ಯಕ್ರಮ ಮಾಡೋರು, ಅಕ್ಕ ತಂಗಿಯವರಂತ ಭಾವಿಸ್ಕೊಂಡ್ರಂಥ ತಾತನವರು ಹೆಣ್ಣು ಮಕ್ಕಳಿಗೆ ಯಾಕೆ ಕೆಟ್ಟದು ಬಯಸ್ತಾರೆ ಅಂತ ನನ್ನ ಉದ್ದೇಶ. ಅವರು ಅಂಥ ಕೆಲಸ ಮಾಡೋರೇ ಅಲ್ಲ. ಕಾರ್ಯಕ್ರಮಗಳು ತಾತನವರು ಇಂಥೆಲ್ಲ ಒಳ್ಳೆ ಕೆಲಸಗಳು ಮಾಡೋವಂಥ ವ್ಯಕ್ತಿ ಯಾಕೆ ಸುಮ್ಮನೆ ಅವರು ಆಂಧ್ರದವರು ಅವರು ಇವರು ಅಂತ ಹೇಳ್ತಾ ಇರೋದು ಭಾಳ ಸುಳ್ಳು ಇದು. ಅವರು ಫ್ಯಾಮಿಲಿ ಮ್ಯಾಟ್ರೆ, ಅವ್ರ ಅಣ್ಣ ತಮ್ಮ ವಿಚಾರ ಏನು ಮಾತಾಡೋದು ಅಂದಿರ್ಬೋದು. ಆದ್ರೂ ಯಾರು ನಮ್ಮ ನಡಿಮಧ್ಯ ಮನುಷ್ಯನು ಇದು ಸುಳ್ಳು ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಇಲ್ಲಿದ್ದ ತಾತನ ಮಠಕ್ಕೆ ಬಂದು ಹೋಗೋರು. ಆದ್ರೂ ನಾವು ಜ್ವರ ಬಂದ್ರೂ ಕೆಮ್ಮು ಬಂದ್ರೂ ಸಣ್ಣ ಮಕ್ಕಳಿಗಾದ್ರೂ ಬಂದ್ರೂ ಒಳ್ಳೆಯದಾಗುತ್ತೆ. ಮಠ ಒಂದು ಸುತ್ತು ತಿರುಗಿ ತಾತನವ್ರು ಕೇಳಿದ್ರೆ ಒಳ್ಳೆಯದಾಗ್ತೈತೆ. ಅದಕ್ಕೋಸ್ಕರ ಅಂಥ ಕೆಟ್ಟ ಕೆಲಸ ಮಾಡೋ ತಾತನವರೇ ಅಲ್ಲ. ಆದ್ರೂ ಯಾರೋ ಕಿಡಿಗೇಡಿಗಳು ಈ ತಾತನವ್ರು ಮಾಡ್ತಿರೋವಂಥ ಸಮಾಜ ಸೇವೆ ಮಾಡೋವಂಥ ಸಹಿಸ್ಕೊಳ್ಳಾರದೆ ಇಂಥ ಸೃಷ್ಟಿ ಮಾಡಿರ್ಬೋದು ಇಂಥ ಸುದ್ದಿ. ಇದರ ಬಗ್ಗೆ ತಾತನರ ಬಗ್ಗೆ ಏನು ಅಪಪ್ರಚಾರ ಏನು ಅಂತ ಸಡ್ಡೆ ಕೆಲಸಗಳು ಮಾಡೋದು ಉದ್ದೇಶನೇ ಇಲ್ಲ ಸರ್. ನಾವು ಭಾಳ ದಿನಗಳಿಂದ ಭಕ್ತಿ ಬರ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ನಮ್ಮದು ಕೋನಾಪುರ ಅಂತೇಳಿ 24 ಗಂಟೆ ನಾವು ಅಕ್ಕಪಕ್ಕ ಜಮೀನುಗಳು ಸಹಿತ ಇದ್ದಾವೆ, ನೋಡ್ತಾ ಇದ್ದೀವಿ. ಭಕ್ತಾದರು ಹೋಗೋರು ಬರೋರು ಫುಲ್ಲ ಬರ್ತಾರೆ. ಗುರುವಾರ ಭಾನುವಾರ ಆತೊಂದು ಸೇವೆ ಮಾಡ್ತಾ ಇದ್ದಾರೆ ಅವರು. ತಾತ ಸಮಾಜ ಸೇವೆ ಮಾಡಿ ನೋಡಿ ಸಹಿಸ್ಕೊಲಾರ್ದ ಇಂಥವೆಲ್ಲ ಕೆಲವು ಜನ ಹುಟ್ಟಿಸಿದ್ದಾರೆ. ಮತ್ತು ಇದು ರಾಜಕೀಯ ಕುತಂತ್ರ ಸಹಿತ ಹುಟ್ಟಿಸಿರ್ಬೋದು. ಆ ತಾತ ಬಗ್ಗೆ ಅಂಥವು ಏನಿಲ್ಲ. ದಾನ ಧರ್ಮ ಜಗ್ಗಿ ಮಾಡ್ತಾರೆ. ಎಲ್ಲ ಮೆದುಗಳಿಗೆ ಹೋಗ್ತಾರೆ. ಮೆದುವಿಗೆ ಹೋದಾಗ ಮತ್ತೆ ಸುಮ್ಮನೆ ಬರೋದಿಲ್ಲ, ದಾನ ನೀಡಿ ಬರೋದು. ಯಾರನ್ನ ಸಾವು ಸಂಸ್ಕಾರಕ್ಕೆ ಹೋಗ್ತಾರೆ, ಅದಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಯಾರನ್ನ ನಾಮಕರಣಕ್ಕೆ ಹೋಗ್ತಾರೆ, ಎಲ್ಲ ಫಂಕ್ಷನ್ಗೂ, ಅಂಬೇಡ್ಕರ್ ಜಯಂತಿಗೆ, ವಾಲ್ಮೀಕಿ ಜಯಂತಿಗೆ ಇಂಥದ್ದು ಎಲ್ಲ ದಾನ ಧರ್ಮ ಮಾಡ್ತಾರೆ. ತಾತನರ ಬಗ್ಗೆ ಏನೇನೇನು ಅಪಪ್ರಸಂಗಿ ಏನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆಂಬ ಭಾವನೆಯೇ ಇಲ್ಲ ಸರ್. ಶಿವರಾತ್ರಿ ಜಾಗರಣೆ ದಿನ 1000 ಜನಕ್ಕೆ ಒಡೆಯಕ್ಕೆ ಹಾಕ್ತಾರೆ. 1000 ಜನಕ್ಕೆ ಹೊಸ ಬಟ್ಟೆ ಸೀರೆಗಳು ತರ್ತಾರೆ. ಒಡೆಯಕ್ಕೆ ಹಾಕಿ ಅಕ್ಕ ತಂಗವ್ರು ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಮಾಡಿ ಕಳಿಸ್ತಾರೆ. ಮತ್ತು ಅವ್ರ ಮೆದುಳುಗಳಿಗಾಗಲಿ ಎಲ್ಲ ಫಂಕ್ಷನ್ಗಳಾಗಲಿ, ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ ಎಲ್ಲ ಸಾವು ಸಂಸ್ಕಾರಕ್ಕೆ ಎಲ್ಲರಿಗೂ ಹೋಗಿ ದಾನ ಧರ್ಮ ಮಾಡ್ತಾರೆ. ಆ ಮಾಡಿದ್ದು ನೋಡಿ ಎಲ್ಲರೂ ಜನ ಮತ್ತು ಸ್ವಾಮಿ 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 ಅಂತಲೇ ಭಾವಿಸ್ಕೊಳ್ತಾ ಇದ್ದಾರೆ. ಅದು ನೋಡಿ ಸಹಿಸ್ಕೊಲಾರ್ದವರು ಈ ತಾತನ ಮೇಲೆ ಅಪಪ್ರಚಾರ ಮಾಡಿ ದೂರ ಮಾಡಿಬಿಟ್ರೆ, ಇಂಥ ಅಪಪ್ರಚಾರ ಮಾಡಿಬಿಟ್ರೆ ಜನ ಯಾರು ಕರೆಯೋದಿಲ್ಲ. ಅವ್ರ ಸ್ಥಾನಕ್ಕೆ ನಾವು ಮುಂದಕ್ಕೆ ಬೆಳೆಯೋಕ್ಕಾಗ್ತೈತಲ್ಲ ಅಂತ ಉದ್ದೇಶಪೂರ್ವವಾಗಿ ನಡಿಮದ್ದಿ ಮನುಷ್ಯರು ಹುಡ್ಸಿದ್ದಾರೆ. ಅವ್ರು ಏನು ಸಣ್ಣ ಪುಟ್ಟ ಮಾಮೂಲು ಫ್ಯಾಮಿಲಿ ಜಾಸ್ತಿ ವಿಚಾರದಾಗ ಇರ್ಬೋದು. ಹಂಗೇನೇನಿದ್ರೆ ಅವರು ಅಪೋಸಿಟ್ ಅವರು ಕಂಪ್ಲೇಂಟ್ ಕೊಡ್ಬೋದಿತ್ತು, ಇಲ್ಲ ತಾತ ಆಗಲಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅವ್ರವ್ರು ಚೆನ್ನಾಗಿದ್ದಾರೆ, ಏನು ದೋಷ ಇಲ್ಲ. ಇವ್ರು ಸುಮ್ಮನೆ ನಡಿಮಧ್ಯೆ ರಾಜಕೀಯ ಕುತಂತ್ರಲಿದ್ದ ಮಾಡಿರೋ ಬದುಕಿದು. ಇಲ್ಲ ಅವ್ರಿಗೆ ಸಹಿಸ್ಕೊಲಾರ್ದ ನೋಡಿ ಸಮಾಜ ಸೇವೆ ಮಾಡಿದ್ದು ನೋಡಿ ಸಹಿಸ್ಕೊಲಾರ್ದ ಇಂಥವೆಲ್ಲ ಸೃಷ್ಟಿ ಮಾಡ್ತಾರೆ ಸರ್. ಇವೆಲ್ಲ ಸುಳ್ಳು. ತಾತ ಬಗ್ಗೆ ಅನುಮಾನ ಇಲ್ಲ. ನಾವು ಸಣ್ಣ ಮಾರಣ ಅಂತ, ನಾವು ಕೋನಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಎಷ್ಟು ವರ್ಷ ನೀವು ಇಲ್ಲಿ ಭಕ್ತರಾಗಿದ್ದೀರಿ? ನಾವು PL ಬ್ಯಾಂಕ್ 2 ಸಲ ಉಪಾಧ್ಯಕ್ಷರು, ಮತ್ತು USS ಬ್ಯಾಂಕ್ 2 ಸಲ ಉಪಾಧ್ಯಕ್ಷರು. ನಾವು ಇಲ್ಲಿಗೆ ನಮ್ಗೆ 54 ವರ್ಷ ವಯಸ್ಸು. ತಾತನ ತಗ ಬಂದು ಒಂದು 20 ವರ್ಷಲಿದ್ದ ಬರ್ತಾ ಇದ್ದೀವಿ. ಅಂಥ ಸುದ್ದಿನೇ ಇಲ್ಲ ನಮಗೆ. ಅಕ್ಕಪಕ್ಕ ಜಮೀನು ಎಲ್ಲ ವಿಚಾರ ತಾತನ ಬಗ್ಗೆ ನಮ್ಗೆ ಗೊತ್ತು. ತಾತನ ಬಗ್ಗೆ ಯಾವುದು ಕೆಟ್ಟ ಹೆಸರು ಇಲ್ಲೇ ಇಲ್ಲ.